ಗೀಯಗಾ ಗೀಯ ಗೀಯಗಾ 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 ಗೀಯ ಗೀಯಗಾ ನನ್ ಜೊತೆ ಹೇಳಿ ಗೀಯಗಾ ಗೀಯಗಾ ಗೀಯ ಗೀಯಗಾ 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 ಗೀಯ ಗೀಯಗಾ ನಾವು ಬಂದೇವ ಸುದ್ದಿ ತಂದೇವ ನಾವು ಬಂದೇವ ಪ್ಲಾಸ್ಟಿಕ್ ಹಸ್ರು ಕೊಲ್ಲೋದಕ್ಕ ನಾವು ಬಂದೇವ ಪರಿಸರ ಕಾಳಜಿ ಮೆಸೋದಕ್ಕ ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ ಎಲ್ರಿಗೂ ನಮಸ್ಕಾರಿ. ನಾವು ಬಂದಾತು ಜಬರ್ದಸ್ತ್ ಸುದ್ದಿ ತಂದಿವಿ. ಎಲ್ಲ ಶಾಪಿಂಗ್ ಮಾಡೋರು ಒಂದ್ಸರಿ ಈ ಕಡೆ ಬಂದು ನಮ್ ನಾಟಕ ನೋಡ್ರಿ. ಅಲ್ರಿ ಅಕ್ಕರ ಮೊಬೈಲ್ ಒಂದ್ಸರಿ ಬಿಟ್ಬಿಡ್ರಿ, ಮೊದಲು ನಮ್ ನಾಟಕ ನೋಡ್ರಿ, ಆಮೇಲೆ ಮೊಬೈಲ್ ನ ರೆಕಾರ್ಡ್ ಮಾಡಿರಂತ ಅಣ್ಣಾರ ಮುಂದ್ ಬಂದ್ಬಿಡ್ರಿ. ಬಹಳ ಚಂದ ಕಾಣಿಸ್ತೈತ್ ನಾಟಕ. ನಾವಿವತ್ತು ನಿಮ್ಮೆಲ್ಲಾರ ಮುಂದ ಬಂದಿದೀವಿ, ಒಂದು ಒಳ್ಳೆ ಸುದ್ದಿ ತಗೊಂಡ್ ಬಂದೀವಿ. ಈ ಸುದ್ದಿನ ನೀವು ಬರೀ ಕೇಳುದಷ್ಟೇ ಅಲ್ಲ, ನಿಮ್ ಮನೆಗ್ ಹೋಗಿ ಇನ್ನೂ 4 ಜನ ತಲುಪಿಸ್ತೀರಂತಾನು ತಲುಪಿಸ್ಬೇಕು. ಹಂಗಿದ್ರೆ ಯಾಕೆ ತಡ ಅಂತೀನಿ. ಶುರು ಮಾಡೋಣವಾ? ಆಗೊಂದು ಕಾಲ ಇತ್ತು, ಎಷ್ಟು ಸುಂದರವಾಗಿತ್ತು ಗೊತ್ತೇನು? ತುಂಬಾ అద్భుతವಾಗಿತ್ತು. తాగేసింది, ఇంకొంచెం కావాలన్నా ఎక్కువ తాగకూడదు. ఇట్లా కూడా చేయొచ్చు, జింజర్ కూడా వేసాను. ఇక్కడికి వచ్చి డ్యాన్స్ చేస్తున్నాడు నిలబడి. ಎಷ್ಟು ಸುಂದರವಾಗಿತ್ತು ಗೊತ್ತೇನು? ಹಸುರೆತ್ತಲ್ ಕಡಲಿನಲ್ಲಿ ಹಸುರ್ಗಟ್ಟಿತೋ ಕವಿಯಾತ್ಮ ಹಸುರ್ನೆತ್ತರ್ ಬಡಲಿನಲ್ಲಿ. ಎಲ್ ನೋಡಿದ್ರುನು ಹಸಿರು, ಎಲ್ ನೋಡಿದ್ರುನು ಆನಂದ, ಕಣ್ಣು ತುಂಬ್ಕೊಂಡ್ ಬರ್ತಾ ಇತ್ತು. ಈ ಮಣ್ಣು ಎಷ್ಟು ಆರೋಗ್ಯವಾಗಿತ್ತು. ಆದ್ರೆ ಇದೆಲ್ಲ ಹೀಗೆ ಇರ್ಲಿಲ್ಲ, ಎಲ್ಲ ಬದಲಾಗ್ತಾ ಹೋಯ್ತು. ಯಾವಾಗಿಂದ? ಅವನ್ ಬಂದ್ಮೇಲೆ ಈ ಮಣ್ಣು ಕಲುಷಿತ ಆಯ್ತು. ಕಲುಷಿತ ಆಗಿದ್ ಮಣ್ಣಿಂದ ನಮ್ಮ ಆರೋಗ್ಯನೂ ಹಾಳಾಗ್ತಾ ಹೋಯ್ತು. ಆದ್ರೆ ಅವನ್ ಯಾರು? ಅವನೇ ಪ್ಲಾಸ್ಟಿಕ್ ಅಸುರ.
प्रचंड बोल मस्तकों के झुंड बाज जंग की घड़ी की तुम गुहार दो प्रचंड बोल मस्तकों के झुंड आज जंग की घड़ी की तुम गुहार दो मान मान शान या की जान का वो दान आज एक धनुष के बाण पे उधार दो आरंभ है प्रचंड बोल मस्तकों के झुंड आज जंग की घड़ी की तुम गुहार दो मान मान शान या की जान का वो दान आज एक धनुष के बाण पे उतार दो आरंभ है प्रचंड ಏನ್ ಹಂಗುರಸ್ತಿದ್ದೀರಾ? ಸಾಕಾಯ್ತಾ? ಸಾಕಾಯ್ತಾ? ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನೀನು ಏನ್ ಮಾಡ್ತೀರಾ? ಇದು ನನ್ನ ಭೂಮಿ, ನನ್ನ ಏರಿಯಾ. ಏನು ಮುಖದಲ್ಲಿ ಭಯ ಆಗ್ತಿದೀಯಾ? ಏನ್ ಮಾಡ್ತೀರಾ? ನಾನು ಇವತ್ತು ರಾಗಿ ಕಣದಲ್ಲಿ ಕುಡಿದಿದ್ರೆ ಕಸದ ಪರ್ವತನ ಅಪ್ಪಳಿಸುತ್ತಾನೆ. ಕೈ ಎತ್ತಿ ತಡ್ದ ಅಂದ್ರೆ ಅತ್ತಳ ಪಿತ್ತಳ ಪಾತಾಳರಲ್ಲೂ ಕಣದರಲ್ಲೂ ಎಲ್ಲಂದ್ರಲ್ಲೂ ನಾನೇ ಬರ್ತಿದ್ದೀನಿ ಕಣ್ಣ. ನಾನೇ ಬರ್ತಿದ್ದೇನೆ, ನಾವೇ ಇದೀವಿ. ಇದು ಪ್ಲಾಸ್ಟಿಕ್ ಕಸರ ಸಾಮ್ರಾಜ್ಯ ಕಣ್ಣ. ಈ ಸಾಮ್ರಾಜ್ಯ ನಾನು ಎಲ್ಲಿಂದ ಬಂದ ಅನ್ಕೊಂಡೆ? ನಾನು ಎಲ್ಲಿಂದ ಬಂದ ಅನ್ಕೊಂಡ್ರಿ? ನೀವು 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 ನೀನು 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 ನಿಮ್ಮ ಅನುಕೂಲಕ್ಕೋಸ್ಕರ ನನ್ನನ್ನು ಹುಟ್ಟಾಕ್ಸಿದ್ದೀರಾ. ಹುಟ್ಟಿಸಿದಲ್ದೆ ಪ್ಲಾಸ್ಟಿಕ್ ಹಸುರನಾಗಿ ಮಾಡಿದ್ದು ಬೇರೆ ಯಾರಲ್ಲ ಕಣ್ಣ, ಬೇರೆ ಯಾರು ಅಲ್ಲ. ಅದು ನೀವು 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 ನೀನು ನೀವು ನೀನು ನಾವು ಮಣ್ಣಿನಿಂದನೇ ಬಂದಿರೋರು, ನಾಳೆ ಮಣ್ಣಲ್ಲೇ ಹೋಗೋರು. ಈ ಮಣ್ಣಿಗೆ ಈ ಪ್ಲಾಸ್ಟಿಕ್ ಅನ್ನೋ ವಿಷನ ನಾವು ಬೆರೆಸ್ತಾನೇ ಇದೀವಿ. ಈ ಮಣ್ಣಿಗೆ ಪ್ಲಾಸ್ಟಿಕ್ ಅನ್ನೋ ವಿಷಾನ ಬೆರೆಸೋದು ಶ್ರೇಷ್ಠನಾ
ಅಥವಾ ಈ ಕಂಪೋಸ್ಟ್ ಅನ್ನ ಬೆಳೆಸೋದು ಶ್ರೇಷ್ಠನ? ಅತ್ಯಂತ ಪೂಜ್ಯನೀಯ ಭಾವದಿಂದ ಕಾಣುವಂತ ಸಂಸ್ಕೃತಿ ನಮ್ದು. ಮಣ್ಣಿಗೆ ಯಾವತ್ತಿಗೂ ಗೌರವ ಕೊಡ್ತಾನೆ ಬಂದಿದ್ದೀವಿ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದೀವಿ? ಈ ಮಣ್ಣನ್ನ ಕಲುಷಿತಗೊಳಿಸ್ತಾ ಇದ್ದೇವೆ. ಕಲುಷಿತಗೊಂಡಿರೋ ಮಣ್ಣಿನಿಂದ ಆಹಾರ ಬೆಳೀತಾ ಇದ್ದೇವೆ. ಆ ಆಹಾರದಲ್ಲಿ ಇಲ್ಲಿ ಬೆರೆಸಿರೋ ಕಸ ನಮ್ ಹೊಟ್ಟೆ ಸೇರ್ತಾ ಇದೆ. ಮೊನ್ನೆ ಒಂದು ಸುದ್ದಿ ಓದ್ದೆ. ಹಸುವಿನ ಹೊಟ್ಟೆಯಲ್ಲಿ 50 kg ಪ್ಲಾಸ್ಟಿಕ್ ಸಿಕ್ತಂತೆ. 50 kg ಪ್ಲಾಸ್ಟಿಕ್. ಹಸು ನಮ್ಗೆ ಗೋಮಾತ, ಆದ್ರೆ ನಾವು ಬಿಸಾಡೋ ಕಸ ಅದ್ರ ಹೊಟ್ಟೆಗೆ ಸೇರ್ಕೊತಾ ಇದೆ. ಅದ್ರ ಹೊಟ್ಟೆಗಷ್ಟೇ ಅಲ್ಲ, ಮಣ್ಣಿಗೆ ಸೇರಿ ಮಣ್ಣಿಂದ ನಮ್ಮ ಹೊಟ್ಟೆನೂ ಸೇರ್ತಾ ಇದೆ. ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಈ ಅಸುರರ ಅಟ್ಟಹಾಸಕ್ಕೆ ಕೊನೆನೇ ಇಲ್ವಾ? ನಮ್ಮಲ್ಲಿ ಯಾರು ಹೋರಾಟಗಾರರೇ ಇಲ್ವಾ? ಯಾರು ಇಲ್ವಾ? ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಪರಿಸರ ಉಳಿಸಿ. ಬೇಡ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡ ಬೇಡ ಪ್ಲಾಸ್ಟಿಕ್ ಬೇಡ. ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಪರಿಸರ ಉಳಿಸಿ. ಬೇಡ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಪರಿಸರ ಉಳಿಸಿ. ಬೇಡ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡ ಬೇಡ ಪ್ಲಾಸ್ಟಿಕ್ ಬೇಡ. ಉಳಿಸಿ ಪರಿಸರ ಉಳಿಸಿ. ಬೇಡ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಉಳಿಸಿ ಪರಿಸರ ಉಳಿಸಿ, ಪರಿಸರ ಉಳಿಸಿ. ಪರಿಸರ ಉಳಿಸಿ. ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಹೌದು, ಪ್ಲಾಸ್ಟಿಕ್ ಬೇಡ. ಯಾಕೆ ಬೇಡ ಅಂತ ನಮ್ಮ ಅಭಿವೃದ್ಧಿಯ ಅಂಧಯುಗದಲ್ಲಿ ನಾವೇ ಕಂಡುಕೊಂಡಿರುವಂತಹ ಪ್ಲಾಸ್ಟಿಕ್ ನಮಗೆ ಈಗ ಯಾಕೆ ಬೇಡ? ಈ ಪ್ರಶ್ನೆ ಎಲ್ರು ಮಾಡ್ತೀವಿ, ಎಲ್ರು ಕೇಳಿಸ್ಕೊತೀವಿ. ಆದ್ರೆ ಎಷ್ಟು ಜನ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಯೋಚನೆ ಮಾಡ್ತಿದೀವಿ? ಅದನ್ನ ಇವತ್ತು ತಿಳ್ಕೊಳ್ಳೋಣ. ಪ್ಲಾಸ್ಟಿಕ್ ಒಂದು ತುಕಡಿ ರೈತರ ಜಮೀನಲ್ಲಿರುವ ಮಣ್ಣಿನ ಕಣದೊಳಗೆ ಸೇರ್ಕೊಂಡು ಒಂದು ವರದಿಯ ಪ್ರಕಾರ 800 ವರ್ಷ ಆದ್ರೂ ಕೊಳೆಯೋದಿಲ್ಲ ಅಂತಾರೆ. ಅದು ಮಣ್ಣಿನ ಜೊತೆಗೆ ಬೆರೆತು ಗೊಬ್ಬರ ಆಗೋದಿಲ್ಲ ಅಂತಾರೆ. ಅಂತಹ ಏಕ ಬಳಕೆಯ ಪ್ಲಾಸ್ಟಿಕ್ಗಳ ಜೊತೆಯಲ್ಲಿ ನಾವು ಬೆರ್ತೋಗ್ಬಿಟ್ಟಿದ್ದೀವಿ. ಆದರೆ ನಮ್ಮ ರೈತರು, ನಮ್ಮ ಭೂಮಿ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ದೇಹದ ಒಳಗಿನ ಕಣಕಣಗಳು ಹೇಗೆ ಬೆಂದೋಗ್ತಾ ಇದ್ದಾವೆ ಅನ್ನೋದನ್ನ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಅದನ್ನ ಯೋಚನೆ ಮಾಡುವ ಕಾಲ ಬಂದಿದೆ ಈಗ. ಎಲ್ಲೋಡಿದ್ರು ಪ್ಲಾಸ್ಟಿಕ್. ಉಸಿರಾಡೋ ಗಾಳಿಯಲ್ಲಿ ಪ್ಲಾಸ್ಟಿಕ್ ಇದೆ ಅಂತೆ, ತಾಯಿಯ ಎದೆ ಹಾಲಲ್ಲಿ ಪ್ಲಾಸ್ಟಿಕ್ ಕಂಡಿದೆ ಅಂತೆ. ಅದನ್ನ ಮೈಕ್ರೋ ಪ್ಲಾಸ್ಟಿಕ್ ಅಂತೀವಂತೆ. ಇನ್ನು ಯಾವ ರೂಪದಲ್ಲಿ ಪ್ಲಾಸ್ಟಿಕ್ ನಮ್ಮ ರಕ್ತದ ಕಣದಲ್ಲಿ ಬೆರ್ತಿದೆಯೋ ಅದನ್ನ ನಾವೇ ಪ್ರಶ್ನಿಸ್ಕೊಳ್ಬೇಕಾಗಿದೆ. ಇದೆಲ್ಲದಕ್ಕೂ ಪರಿಹಾರ ನಾವೇ ಹುಡ್ಕೊಳ್ಬೇಕಾಗಿದೆ. ಇಂತಹ ಅಟ್ಟಹಾಸ ಮೆರಿತಾ ಇರುವಂತಹ ರಾಕ್ಷಸರುಗಳನ್ನ ಮೆಟ್ಟಿ ನಿಲ್ಬೇಕಾಗಿದೆ. ಏ ಮೂರ್ಖ, ಅದೇನ್ ನೋಡ್ತೀಯ? ನಿನಗೆ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕೇನಪ್ಪ? ನಾನಿದ್ದೀನಿ, ನಾನು ಹೇಳ್ಕೊಡ್ತೀನಿ ಬಾ. ಅವಂತ ವೇಸ್ಟ್ ಹೇಳೋ ಅವ್ರಿಗೆ ಅಷ್ಟಕ್ಕೆ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ಸಮುದ್ರದಲ್ಲಿ ಕಸ, ಎಲ್ಲಿ ನೋಡಿದ್ರು ಕಸ, ಬೆಟ್ಟ ಗುಡ್ಡಗಳಲ್ಲೂ ಕಸ. ಪ್ಲಾಸ್ಟಿಕ್ ಇಲ್ಲ ಈ ಜನಗಳಿಗೆ ಬದುಕಕ್ಕೆ ಆಗೋದಿಲ್ಲ ಕಣ್ರ. ಆಗೋದಿಲ್ಲ ಅಂತೀನಿ. ಪ್ಲಾಸ್ಟಿಕ್ ಇಲ್ಲದೆ ಬದುಕಕ್ಕೆ ಆಗತ್ತಾ? ಆಗಲ್ಲ ತಾನೇ. ಆಗಲ್ಲ ಅಂತ ಹೇಳಿ ಆಗುತ್ತೆ. ಯಾಕಾಗಲ್ಲ ಅಂತೀರಿ? ನಿಮ್ ಮಧ್ಯದಲ್ಲಿ ಇರೋರೇ ಹೇಳ್ದಂಗೆ ನಮ್ಮ ಪೂರ್ವಜರು ಈ ಏಕ ಬಳಕೆಯ ಪ್ಲಾಸ್ಟಿಕ್ ಇಲ್ಲದೆ ಬದುಕಿಲ್ವೇನೋ?
ಅದೆಷ್ಟೋ ವರ್ಷ ಮನೆಯಲ್ಲಿರೋ ವಸ್ತುಗಳನ್ನ ರಿಪೇರಿ ಮಾಡಿ ಮರುಬಳಕೆ ಮಾಡ್ತಾ ಜೀವನವನ್ನ ಸ್ವಚ್ಛಂದವಾಗಿ ಕಟ್ಕೊಂಡಿರ್ಲಿಲ್ಲೇನು? ಆರೋಗ್ಯವಾಗಿದ್ಕೊಂಡು ಗಟ್ಟಿಮುಟ್ಟಾಗಿ ಮಣ್ಣಾಗಿಲ್ವೇನು ನಮ್ಮ ಮಧ್ಯದಲ್ಲೇ? ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಆಗೋದ್ನ ನಾನ್ ಹೇಳ್ಕೊಡ್ತೀನಿ. ಏನ್ ಸರ್ ಏನ್ ಅಂತ ಇದ್ರ? ಇಲ್ಲೇನಿದು ಪೇಪರ್ ಕಪ್ ಅಲ್ಲ ಅಂತ ಇದ್ರ? ಏನ್ ಮೇಡಮ್ ಇದು ಪೇಪರ್ ಕಪ್ ತಾನೆ? ಏನ್ ಸರ್ ನಿಮ್ಗೆ ಗೊತ್ತಾಗ್ತಲ್ಲ ಇದು ಪೇಪರ್ ಕಪ್ ತಾನೆ? ಪೇಪರ್ ಕಪ್ ಹೋಗಿ ಇದು ಪೇಪರ್ ಕಪ್ ಅಲ್ಲ ಅಂತೀರ ಸರ್? ಯಾಕೆ ಅಂತೀರಿ? ಇದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಪೇಪರ್ ಕಪ್ ಅಂತ ಹೇಳುವ ಮಂಕುಬೂದಿ ಎರಚುವಂತಹ ತಂತ್ರಗಾರಿಕೆ ನಮ್ಮೆಲ್ಲರ ಮಧ್ಯದಲ್ಲಿ ಇದೆ. ಈ ತರದ ಪೇಪರ್ ಕಪ್ ಮಧ್ಯದಲ್ಲಿ ಒಂದು ಲೇಯರ್ ಪ್ಲಾಸ್ಟಿಕ್ ಪೇಪರ್ ಅಡಗಿದೆ. ಆ ಪ್ಲಾಸ್ಟಿಕ್ ಲೇಯರ್ ಅಲ್ಲದೆ ಪ್ಯಾರಾಫಿನ್ ಅಂತ ಹೇಳೋ ಒಂದು ವ್ಯಾಕ್ಸ್ ಅನ್ನ ಕೂಡ ಇದರಲ್ಲಿ ಹಾಕಿರ್ತಾರೆ. ಆ ಕಾರಣದಿಂದಲೇ ಇದರೊಳಗೆ ಯಾವುದೇ ರೀತಿಯ ಬಿಸಿ ಪದಾರ್ಥ ಹಾಕಿದ ತಕ್ಷಣ ಪೇಪರ್ ಆಗಿದ್ದರೂ ಕೂಡ ನೀರಿನ ಅಂಶ ಇದರಲ್ಲಿ ಮೇಲೇನೆ ನಿಲ್ಲೋ ಆಗಿದೆ. ಇಂತಹ ತಂತ್ರಗಾರಿಕೆ ಬೇರೆಲ್ಲಾದ್ರೂ ನೋಡಿದ್ದೀರಾ? ಅಲ್ಲದೆ ಈ ಪೇಪರ್ ಕಪ್ಪು ಭೂಮಿಯಲ್ಲಿ ಮಣ್ಣಿನ ಜೊತೆಗೆ ಬೆರೆತು ಗೊಬ್ಬರನೂ ಆಗಲ್ಲ, ನೀರಿನ ಒಳಗೆ ಹರಿಯುವ ತೇಲುವ ಸಮುದ್ರದ ಮೇಲೆ ಸೇರುವ ದೊಡ್ಡ ಶಿಖರವಾಗಿ ಜೊತೆ ಆಗ್ತಾನೆ ಹೋಗ್ತಾ ಇದೆ. ಇದರಿಂದ ಅಷ್ಟೇ ಅಲ್ಲಪ್ಪ, ನಾವು ಸೇವಿಸುವ ಜೊತೆಗೆ ಕಾಯಿಲೆಯನ್ನು ಕೂಡ ನಾವು ಜೊತೆಗೇ ಸೇವಿಸ್ತಾ ಹೋಗ್ತಾ ಇದ್ದೀವಿ. ಇದರಿಂದ ಹಾನಿಯೇ ಹೆಚ್ಚು ಹೊರತು ಲಾಭದಾಯಕ ಅಂತೂ ಅಲ್ಲ. ನೋಡಿದ್ರ, ನಮ್ಗೆ ಇಷ್ಟು ದಿನ ಗೊತ್ತೇ ಇರ್ಲಿಲ್ಲ. ಇದು ಬರೀ ಪೇಪರ್ ಕಪ್ ಅನ್ಕೊಂಡಿದೀವಿ. ಆದ್ರೆ ಇದ್ರ ಒಳಗಡೆ ಒಂದು ಪ್ಲಾಸ್ಟಿಕ್ ಲೇಯರ್ ಇದೆ, ಇದ್ರ ಒಳಗಡೆ ವ್ಯಾಕ್ಸ್ ಇದೆ. ನಾವು ಪೇಪರ್ ಕಪ್ ಇಂದ ನೀರು ಕುಡಿತಾ ಇದೀವಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 5 ರಿಂದ 6 ಟೀ ಕುಡಿತಾ ಇದೀವಿ, ಕಾಫಿ ಕುಡಿತಾ ಇದೀವಿ, ಪಾಯಸನ ಕುಡಿತಾ ಇದೀವಿ. ಅಷ್ಟೇ ಅಲ್ಲದೆ ಎಷ್ಟೋ ಇವೆಂಟ್ಗಳು, ಮದುವೆ, ನಾಮಕರಣ ಅಂತ ಎಷ್ಟೋ ಇವೆಂಟ್ಗಳು ನಡೀತಾ ಇದ್ರು ಅಲ್ಲಿ ಎಷ್ಟೋ ರಾಶಿಯಾಗಿ ಪ್ಲಾಸ್ಟಿಕ್ ಕುಡಿದು ಬಿಸಾಕ್ತಾ ಇದೀವಿ. ಆದ್ರೆ ಇದೆಲ್ಲ ಕೇಳಿಸ್ಕೊಂಡ ಮೇಲೆ ನನಗೆ ಇದು ಯಾಕೋ ತಪ್ಪು ಅನ್ಸ್ತಾ ಇದೆ. ನನಗೆ ಇದು ಬೇಡ ಅನ್ಸ್ತಾ ಇದೆ. ಯಾಕೋ ಇದನ್ನ ನಾನು ತೆಗಿತೀಯಲ್ವಾ? ಅದಕ್ಕೆ ಇದನ್ನ ಬಳಸೋದು ಎಷ್ಟೋ ಉತ್ತಮ ಕಣು. ನೋಡು, ಇದು ಇದೆ. ನೋಡಿದ್ರ, ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಇಷ್ಟೊಂದು ಪೇಪರ್ ಕಪ್ ಬದಲಾಗಿ ಇದೊಂದೇ ಒಂದು ಸ್ಟೀಲ್ ಪ್ಲೇಟ್ ಗ್ಲಾಸ್ ಸಾಕಾಗುತ್ತಲ್ವಾ? ಸಾಕಾಗುತ್ತಾನೆ, ಖಂಡಿತ. ಇದೊಂದೇ ಗ್ಲಾಸ್ ಸಾಕಾಗ್ತಾನೆ. ನಾನು ಇವತ್ತಿಂದ ಇದನ್ನೇ ಬಳಸ್ತೀನಿ. ಚಪ್ಪಾಳೆ ಬರ್ಲಿ. ಲೋ 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 ಮೂರ್ಖ, ಏನೋ ಮಾಡ್ತಿದೀಯಾ ನನ್ ಜೊತೆ ಇದ್ದು ನೀನು? ನೀನೊಬ್ಬ ಪ್ಲಾಸ್ಟಿಕ್ ನ ಕಪ್ ನ ಬಳಸಲಿಲ್ಲ ಅಂತ ಏನೇನು ಮಹಾ ಕೋಟ್ಯಾಂತರ ಜನ ನನ್ನನ್ನು ಬಳಸ್ತಾ ಇದ್ದಾರೆ. ಬಳಸ್ತಿದ್ದೀರ ತಾನೇ? ಯಾಕೆ ಸುಳ್ಳು ಅಂತಿದ್ರ? ಬಳಸ್ತಿದ್ರ ತಾನೇ? ಈ ಪ್ಲಾಸ್ಟಿಕ್ ಯಾಕಾಗಲ್ಲ ಅಂತೀನಿ. ನಂತರ ನಿಮ್ತರ ಬಹಳಷ್ಟು ಜನ ವಿಚಾರವಾದಿಗಳು, ಯೋಚನೆ ಮಾಡೋಂಥವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಇಂತಹ ಪೇಪರ್ ಕಪ್ಪಿನಲ್ಲಿ ಅಡಗಿರುವ ಪ್ಲಾಸ್ಟಿಕ್ ಅನ್ನ ಅರ್ಥ ಮಾಡಿಕೊಂಡು ಭೂಮಿ ತಾಯಿ ಹಾಳಾಗ್ತಿದ್ದಾಳೆ, ಮಣ್ಣಿನ ಫಲವತ್ತತೆ ಕೆಟ್ಟೋಗ್ತಾ ಇದೆ, ಮಣ್ಣಿನ ಸವಕಳಿಗೆ ಇಂತಹ ಮೈಕ್ರೋ ಪ್ಲಾಸ್ಟಿಕ್ಗಳೇ ಕಾರಣ ಅಂತ ಅರ್ಥ ಮಾಡ್ಕೊಂಡವರು ತೆಗ್ಸಿದ್ದಾರೆ. ನಾನು ಇವ್ರ ತರ ಅದನ್ನ ವಿರೋಧಿಸೋದನ್ನ ಕಲ್ತ್ರೆ ನಂತರ 100 ಜನ ಅಲ್ಲ 10,000 ಜನ ಬದಲಾಗ್ಬೇಕು ಅಂತ ಬಯಸಿದವರು ತುದಿಗಾಲಲ್ಲಿದ್ದಾರೆ. ಅಂತವರು 10,000 ಜನ 1 ಲಕ್ಷ ಆಗಕ್ಕೆ ಕಡಿಮೆ ದಿನಗಳೇನ್ ಬೇಕಾಗಿಲ್ಲ. ಎಲ್ಲ ಸಾಧ್ಯತೆಗಳು ನನ್ನಿಂದ ಅಡಗಿದೆ, ನಿಮ್ಮಿಂದ ಅಡಗಿದೆ. ಅದನ್ನ ಕೆದಕ್ಬೇಕಾಗಿರೋದು ನಾವೇ ಆಗಿದ್ದೀವಿ. ಇದೇ ಇದು ಇಲ್ಲಿ ನೋಡಿದ್ರ, ಇಲ್ಲಿ ನೋಡಿ, ಇದು ಸೈನಿಂಗ್ ಪ್ಲೇಟ್ ಅಲ್ವಂತ, ಇದು ಸಿಲ್ವರ್ ಪ್ಲೇಟ್ ಅಲ್ವಂತ. ಇದು ಯಾಕೆ? ಇದು ನಮ್ಗೆ ಎಷ್ಟು ಅನುಕೂಲ ಗೊತ್ತಾ? ಇದು ನನ್ನ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಿದು, ಎಷ್ಟು ಕಲರ್ಫುಲ್ ಕಾಣ್ತಾ ಇದೀನಿ ಗೊತ್ತಿ ನಾನು ಅಲ್ವಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದೀನಿ. ಇದ್ಯಾಕೆ ಬೇಡ ಅಂತೀರಾ? ಅಲ್ವಾ? ಪಳಪಳ ಅಂತ ಹೊಳಿತಾ ಇರೋದು ಯಾವುದು ಚಂದ ಅಲ್ಲ. ಅಲ್ಲಿನ ವಿಚಾರದಲ್ಲೂ ನಮ್ಗೆ ಗೊತ್ತಿದೆ ಅಲ್ವಾ? ಇದು ಪಳಪಳ ಅಂತ ಇರುವ ಸಿಲ್ವರ್ ಪೇಪರ್, ಶೈನಿಂಗ್ ಪೇಪರ್ ಇದೆ ಅಲ್ವಾ? ಇದ್ರ ಮೇಲೂ ಕೂಡ ವ್ಯಾಕ್ಸ್ ಇದೆ, ಪ್ಲಾಸ್ಟಿಕ್. ಬಿಸಿ ಬಿಸಿಯಾಗಿ ಬಿರಿಯಾನಿ, ಪಲಾವು, ಮೋಮೋಸ್ ಅಂತೇಳಿ ಅದ್ರಲ್ಲಿ ಹಾಕೊಂಡು ತಿಂತೀವಲ್ಲ, ತಿನ್ನುವಾಗ್ಲೇನೆ ಆ ವ್ಯಾಕ್ಸ್, ಮೈಕ್ರೋ ಪ್ಲಾಸ್ಟಿಕ್ಗಳು ನಮ್ಮ ಬಾಯಿ ಮೂಲಕ ನಮ್ಮ ದೇಹದೊಳಗೆ ಹೋಗ್ತಾ ಇದೆ.
ಅಷ್ಟೇ ಅಲ್ಲ, ಇದು ಕೂಡ ಏಕ ಬಳಕೆಯ ಪ್ಲಾಸ್ಟಿಕ್ ತರದ ಮೆಟೀರಿಯಲ್ ಇಂದನೇ ಮಾಡಿರೋದ್ರಿಂದ ಭೂಮಿ ಒಳಗೆ ಸೇರಿ ಗೊಬ್ಬರನೂ ಆಗೋದಿಲ್ಲ, ಕೊಳೆಯೋದು ಇಲ್ಲ. ಭೂಮಿಯ ಮೇಲ್ಪದರದಲ್ಲಿ ಒಳಪದರದಲ್ಲಿ ಇರುವಂತಹ ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳು ಇದರಿಂದ ಸಾಯ್ತಿದಾವೆ ಅನ್ನೋದು ನಮ್ಮ ರೈತ ಮಿತ್ರರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರುಗಳಾದ್ರೂ ಯೋಚನೆ ಮಾಡಿ ನಾವು ಇದನ್ನ ಬಿಡ್ಲೇಬೇಕಲ್ವಾ? ಇದು ಬಿಡಕ್ ಕಷ್ಟ ಆಗುತ್ತೆ ಅಂತ ಆದ್ರೆ ಇದಕ್ಕೂ ಕೂಡ ಪರಿಹಾರ ನಮ್ಮ ಹತ್ರ ಇದೆ. ಹೌದಾ? ನೋಡಿ, ಇದ್ರ ಒಳಗಡೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಅಂತೆ, ಅನ್ನ ಅಂತೆ, ಸಾಂಬಾರ್ ಅಂತ ತಗೊಂಡ್ಬಂದು ಊಟನೇ ಮಾಡ್ತಾ ಇದೀವಿ. ನಾವು ಹೊಟ್ಟೆ ಒಳಗಡೆ ಹೋಗಿ ನಮ್ಗೆ ಎಷ್ಟೋ ರೋಗಗಳು ಬರ್ತಾ ಇದಾವೆ. ಅಷ್ಟೇ ಅಲ್ಲದೆ ನಾವು ಭೂಮಿನನ್ನು ಹಾನಿಕರ ಮಾಡ್ತಾ ಇದೀವಿ. ನಮ್ಗೆ ಇದು ಯಾಕೆ? ನಾವು ದಿನ 1 5 6 ಪ್ಲೇಟ್ನ ತಿಂದು ಬಿಸಾಕ್ತಾ ಇದೀವಿ. ನನ್ಗೆ ಯಾಕೋ ಇದು ಬೇಡ, ನನ್ನ ಭೂಮಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತಾ ಇದೆ. ನನಗೆ ಇದು ಬೇಡ ಅಂತ ತೆಗಿತೀನಿ. ಏನನ್ನ ಕೊಡಿ ಹಂಗಾದ್ರೆ. ಇದಕ್ಕೆ ನೋಡು, ಈ ತಟ್ಟೆನ ನೀನು ಪ್ರತಿ ಹೊತ್ತಲ್ಲೂ ನಿನ್ನ ಜೊತೆಗೆ ತಗೊಂಡು ಹೋದ್ರೆ ಖಂಡಿತ ನಿನಗೆ ಬೇಕಾದ ಜಾಗದಲ್ಲೆಲ್ಲ ಇದನ್ನ ನೀನು ಬಳಸ್ಕೋಬಹುದು. ಏ ಮೋಡ, ಈ ಸ್ಟೀಲ್ ತಟ್ಟೆನ ಸ್ಟೀಲ್ ಗ್ಲಾಸ್ನ ಇಟ್ಕೊಂಡು ಕೆಂಗಣ್ಣಿನಿಂದ ನೋಡಿ ಕೆಕ್ಕರಿಸಿ ನನಗೆಲ್ಲ ದಾರಿ. ಈಗ ಆಸಕ್ತಿ ನಿನ್ನಲ್ಲಿಲ್ಲ. ಹ, ಏನಿದು ಅಮ್ಮ ತಾಯಿ ಅಂತ ಸ್ಟೀಲ್ ತಟ್ಟೆ ಇಟ್ಕೊಂಡು ಭಿಕ್ಷೆ ಬಿಡ್ಕೊಂಡು ಹೋಗೋತಾರ? ಬೇಕಾ ನಿಮ್ಗೆಲ್ಲ ಭಿಕ್ಷೆ ಬಿಡ್ಕೊತಾರ? ಸ್ಟೀಲ್ ತಟ್ಟೆ ಬೇಕಾ? ಬೇಡ ತಾನೆ? ಬೇಡ ತಾನ? ನಿಮ್ಗೆಲ್ಲರಿಗೂ ನಾಚಿಕೆ ಆಗಲ್ವಾ? ಬೇಕಂತಿದ್ರು ತಾನೆ? ನಿಮ್ಗೆಲ್ಲರಿಗೂ ನಾಚಿಕೆ ಆಗಲ್ವಾ ಸ್ಟೀಲ್ ತಟ್ಟೆ ಕೇಳಕ್ಕೆ? ಸ್ಪಂದನ, ನಿನ್ಗೆ ಬೇಕು ತಾನೆ? ನಿನ್ಗೆ ಬೇಕು, ನನ್ಗೆ ಗೊತ್ತು. ನಿನ್ ಮನ್ಸಲ್ಲಿ ನಾನು ಇದೀನಿ ಅಂತ ಗೊತ್ತು. ಸುಳ್ಳು ಹೇಳ್ಬೇಡ, ನಿನ್ಗೆ ಬೇಕು. ಉಪದೇಶ ಕೊಡೋರು ಇವರಿಗೆಲ್ಲ ಇಷ್ಟೆಲ್ಲ ಉಪದೇಶ ಕೊಡಕ್ ಬರ್ತಿದಾರಲ್ಲ, ಇದಕ್ಕೆ ಏನಾದ್ರು ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಿಲ್ಸ್ಬಿಡು ಹೇಳಕ್ಕೆ. ಹೇಳ್ರಿ, ಮ್ಯಾನುಫ್ಯಾಕ್ಚರಿಂಗ್ ನಿಲ್ಸಿ ಅಂತ ಹೇಳಿ ಸರ್ ಸ್ಪಂದನ ಅವರೇ. ಅಂತಕ್ಕೆ ಮಿಂಚೋಕ ಮಾಡಿರ್ತೀನಿ 4 ಚೀರಾಸ್ತ. ಏನಂದ ನೀನು? ನನ್ನ ಪ್ಲೇಟ್ ಅಲ್ಲಿ ಊಟ ಮಾಡಿದಕ್ಕೆ ನಾಚ್ಕಂದಿಯ? ಎಂತ ಮಾಟ ಮಾನವನಿಗೆ ಪುಟ್ಟಿ ಸ್ಟೀಲ್ ಪ್ಲೇಟ್ ಅಣಬೇಡ ತೊಂಬಾಕಿವ. ನಾನು ಇದೇ ಪ್ಲೇಟ್ ಅಲ್ಲಿ ಊಟ ಮಾಡ್ತೀನಿ. ನನ್ನ ಪ್ಲೇಟ್ ಅಲ್ಲಿ ನಾನು ಊಟ ಮಾಡೋದಕ್ಕೆ ಯಾಕೆ ನಾಚಿಕೆ ಪಡಬೇಕು? ಇದು ಹೆಮ್ಮೆಯಿಂದ ಹೇಳುವಂತ ವಿಷಯ. ನಾವು ಆಚೆ ಹೋಗಿದಾಗ ಎಲ್ಲ ಸ್ಲೀಪರ್ ಪ್ಲೇಟ್ ಊಟ ಮಾಡ್ತೀವ. ನಾವು ಮನೇಲಿ ಯಾರಲ್ಲಿ ಊಟ ಮಾಡೋದು? ಇದ್ರಲ್ಲೇ ತಾನೇ ಊಟ ಮಾಡೋದು. ಊಟ ಮಾಡಿದ ಮೇಲೆ ಮತ್ತೆ ವಾಶ್ ಮಾಡಿ ಯೂಸ್ ಮಾಡ್ತಾ ಇಲ್ವಾ? ಇದ್ರ ಬಗ್ಗೆ ಯಾಕೆ ನಾವು ನಾಚಿಕೆ ಪಡಬೇಕು ಅಲ್ವಾ? ಏನ್ ಕೇಳ್ತಿದಾರೆ ಅವರು? ಮ್ಯಾನುಫ್ಯಾಕ್ಚರ್ನೇ ನಿಲ್ಸ್ಬೇಕು ಅಂತ ಕೇಳ್ತಿದ್ದಾರೆ. ಅಟ್ಟಹಾಸ ಜೋರಾಗೇ ಇದೆ ಬಿಡಿ. ಮ್ಯಾನುಫ್ಯಾಕ್ಚರ್ನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಿಲ್ಸಿ 5-6 ವರ್ಷಗಳೇ ಆಗಿದೆ. ಈಗ ಸಿಗರೇಟ್ ಹೊಡಿಬೇಡಿ, ತಂಬಾಕು ತಿನ್ಬೇಡಿ ಅಂತ ಹೇಳಿದ್ರು ಕೂಡ ನಮ್ಮ ತಲೆ ಬುದ್ಧಿ ಹೆಚ್ಚು ಓಡಿಸಿ ನಾವು ಕತ್ತಲ ರಾತ್ರಿಯಲ್ಲಿ ಅದಕ್ಕೆ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡಿದಷ್ಟು ಹಿಂದ್ಗಡೆ ಬಾಗ್ಲಿಂದ ತಂದು ಬಳಸ್ಕೊಳ್ತಾ ಇಲ್ವೇನು? ಈ ಭೂಮಿ ಮೇಲೆ ಹರವಾಗ್ತಿಲ್ವೇನು? ಅದೇ ರೀತಿ ಯಾವುದೇ ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಬ್ಯಾನ್ ಆಗಿದ್ದರೂ ಕೂಡ ಎಲ್ಲಿವರೆಗೂ ಅದನ್ನ ಡಿಮ್ಯಾಂಡ್ ನಾವು ಹೆಚ್ಚಿಸ್ತೀವಲ್ಲ, ಬೇಕು 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 ಅನ್ನುವ ಹಬ್ಬೆತನಕ್ಕೆ ನಾವು ಬಿದ್ದಿದೀವಲ್ಲ, ಅದು ಕಮ್ಮಿ ಆಗೋವರೆಗೂ ಹಿಂದಿನ ಬಾಗ್ಲಿಂದ ಅದನ್ನ ಸಪ್ಲೈ ಮಾಡುವಂತಹ ವ್ಯವಸ್ಥಿತ ಜಾಲತಾಣಕ್ಕೆ ನಾವೇ ಹೊರೆಯಾಗಿದ್ದೇವೆ. ಅದು ಎಲ್ಲಿವರೆಗೂ ನಾನು ಬದಲಾಗಿ ಅದನ್ನ ನಿಲ್ಸೋದಿಲ್ವೋ, ಎಲ್ಲಿವರೆಗೂ ಅದಕ್ಕೆ ಡಿಮ್ಯಾಂಡ್ ಅನ್ನ ಹೆಚ್ಚೋದಿಲ್ವೋ, ಸಪ್ಲೈ ಮಾಡುವಂತವರು ಅಲ್ಲಲ್ಲೇ ನಶಿಸಿ ಹೋಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ದೇಶದಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಬ್ಯಾನ್ ಆಗಿವೆ. ಇದೇನಿದು? ನಿನ್ ಮಾತು ಕೇಳಿ ನಾನು ಪೇಪರ್ ಕಪ್ ಬೇಡ ಅಂತ ಬಿಸಾಕ್ದೆ, ಸೈನಿಂಗ್ ಸಿಲ್ವರ್ ಪ್ಲೇಟ್ ಬೇಡ ಅಂತ ಬಿಸಾಕ್ದೆ. ಆದ್ರೆ ಈ ವಾಟರ್ ಬಾಟಲ್ ಯಾಕೆ ಬೇಡ? ಇದು ನಮ್ಗೆ ಎಷ್ಟು ಅನುಕೂಲ ಗೊತ್ತಾ? ನಮ್ಗೆ ಎಲ್ಲಿಗೋದ್ರೂ 10 ರೂಪಾಯಿ ನೀರು ಸಿಕ್ಕುತ್ತೆ. ಈ ಪೆಟ್ ಬಾಟಲ್ಗೆ ನಮ್ಗೆ 10 ರೂಪಾಯಿ ಸಿಕ್ಕುತ್ತೆ. ಅದು ಯಾವ ನೀರು? ಒಳ್ಳೆ ನೀರು, ಫಿಲ್ಟರ್ ವಾಟರ್. ಇದ್ಯಾಕ್ ಬೇಡ ಅಂತೀರಾ? ಅದಾದ್ರೆ ಅದು ಬಿಟ್ಟು ಇನ್ನ ನಮ್ಗೆ ಇದು ರೀಸೈಕಲ್ ಬೇರೆ ಆಗುತ್ತೆ. ಇದ್ಯಾಕ್ ಬೇಡ ಅಂತೀರಾ? ಓ, ಕರೆಕ್ಟ್. ರೀಸೈಕಲ್ ನಮ್ಮ ಭ್ರಮೆಯಲ್ಲಿ ತುಂಬಿಸಿರುವಂತಹ ಮತ್ತೊಂದು ಪದದ ಭಾಗ ಇದು. ರೀಸೈಕಲ್ ಈ ತರ
ಪ್ಲಾಸ್ಟಿಕ್ ಬಾಟಲ್ಗಳು ಆಗೋದು ಕೇವಲ 9%. ಒಂದು ವರದಿ ಪ್ರಕಾರ ಕೇವಲ 9% ಅಷ್ಟು ಮಾತ್ರ ಡ್ರೈ ವೇಸ್ಟ್ಗೆ ತಲುಪಿರುವಂತಹ ಬಾಟಲ್ಗಳು ರೀಸೈಕಲ್ ಆಗುತ್ತೆ. ಈಗ ಯೋಚನೆ ಮಾಡಿ, ಉಳಿದ 91% ಅಷ್ಟು ಪ್ಲಾಸ್ಟಿಕ್ ಬಾಟಲ್ಗಳು ಎಲ್ಲಿ ಹೋಗ್ತಾ ಇದಾವೆ ಅಂತ. ಅವೆಲ್ಲವೂ ಕೂಡ ಲ್ಯಾಂಡ್ ಫಿಲ್ ಅಂದ್ರೆ ಭೂಭರ್ತಿಗೆ ಹೋಗ್ತಾ ಇದಾವೆ. ಸಮುದ್ರದ ಮಟ್ಟವನ್ನ ತಲುಪಿ ಸಮುದ್ರದ ಮಧ್ಯದಲ್ಲಿ ದೊಡ್ಡದಾದಂತಹ ಪರ್ವತವಾಗಿ ನಿಂತಿದೆ. ಭೂಮಿಯ ಹೊಲಗಳಲ್ಲಿ ಎಲ್ಲಿ ನೋಡಿದ್ರಲ್ಲೂ ಅಗದ್ರೆ 8 ವರ್ಷದ ಹಿಂದೆಯ ಬಾಟಲು ಕೂಡ ಸಿಗ್ತಾ ಇದ್ದಾವೆ, ಎಲ್ಲೂ ಹೋಗಲ್ಲ. ಅಷ್ಟೇ ಅಲ್ಲ, 1 ಲೀಟರ್ ಕುಡಿಯುವ ನೀರಿನ ಬಾಟಲಿ ತಯಾರಾಗಕ್ಕೆ 3 ರಿಂದ 5 ಲೀಟರ್ ಅಷ್ಟು 3 ರಿಂದ 5 ಲೀಟರ್ ಅಷ್ಟು ಕುಡಿಯುವ ನೀರನ್ನ ಬಳಸ್ತಾರೆ. ಅಷ್ಟೇ ಅಲ್ಲದೆ ಆ ಬಾಟಲಿ ಒಳಗೆ ಮಿನರಲ್ ವಾಟರ್ ಅಂತೇಳಿ ತುಂಬಿಸಿಡುವ ನೀರನ್ನ ನಮ್ಮ ಜಾಗಕ್ಕೆ ತಂದು ತಲುಪಿಸೋ ಗಂಟ 5 ರಿಂದ 7 ಲೀಟರ್ ಅಷ್ಟು ಕುಡಿಯುವ ನೀರನ್ನೇ ಅದಕ್ಕೆ ಬಳಸ್ತಾರೆ ಅಂತ ವರದಿಗಳು ಹೇಳ್ತಾ ಇದ್ದಾರೆ. ನಂಬರು ಕೇವಲ ನಂಬರ್ ಅನ್ಕೋಬೇಡಿ, ಅದು ಏರುಪೇರು ಆದ್ರೆ ನಮ್ಮ ದೇಹದ ಜೀವನದ ಪ್ರಕೃತಿಯ ಏರುಪೇರಿಗೆ ಮತ್ತೊಂದು ಕಾರಣ ಅಂತ ಹೇಳೋದನ್ನ ನಾವು ಮರೆಯೋದು ಬೇಡ. ಅಷ್ಟೇ ಅಲ್ಲದೆ ಇಂತಹ ಪೆಟ್ ಬಾಟ್ಲುಗಳು ಎಲ್ಲ ಕಣಕಣಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನೇ ನಮ್ಮ ದೇಹದ ಒಳಗೆ ತೂರ್ತಾ ಇದ್ದಾವೆ. ನಾನು ಇಷ್ಟು ದಿನ ರೀಸೈಕಲ್ ಆಗುತ್ತೆ ಅನ್ಕೊಂಡೆ, ಆದ್ರೆ ಬರೀ 9% ಮಾತ್ರ ಅಂತ ರೀಸೈಕಲ್ ಆಗೋದು. ಎಷ್ಟು? ಬರೀ 9%. ಅದ್ರಲ್ಲಿ ನಾವು ದಿನ ನೀರು ಕುಡಿದು ಭೂಮಿ ಒಳಗಡೆ ಬಿಸಾಕ್ತಾ ಇದೀವಿ. ಅದು ಒಳಗಡೆ ಹೋಗಿ ಎಷ್ಟೋ ಭೂಮಿನ ಹಾನಿಕರ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಆ ಬಾಟಲ್ ಎಲ್ಲಿಗೆ ಹೋಗುತ್ತೆ, ಏನ್ ಕತೆ, ಯಾರಿಗನ್ನ ಯೋಚನೆ ಮಾಡಿದೀವ? ನನಗೆ ಅದಕ್ಕಾಗಿ ನನಗೆ ಈ ವಾಟರ್ ಬಾಟಲ್ ಬೇಡ, ಈ ವಾಟರ್ ಬಾಟಲ್ ಬೇಡ ನನಗೆ. ಹಾಗೆಂತೇಳಿ ಸುತ್ತಾಡುವಾಗ ನೀರೇನ್ ಕುಡಿಯೋದಪ್ಪ ಅಂತ ಹೇಳೋ ಪ್ರಶ್ನೆ ನಮ್ಮೆಲ್ಲ ಕಾಡುತ್ತಲ್ವಾ? ಇದಿದೆ ನೋಡಪ್ಪ, ಈ ಬಾಟಲ್ ಎಲ್ಲಿ ಬೇಕಾದ್ರೆ ತಗೊಂಡು ಸುತ್ತಾಡು. ಓ, ಇಲ್ಲಿ ನೋಡಿಲಿ ಎಷ್ಟು ಚಂದ ಇದಲ್ವಾ, ಸ್ಟೀಲ್ ವಾಟರ್ ಬಾಟಲ್. ನಾವು ನೀರ್ ಖಾಲಿ ಆದ್ರೂ ಮತ್ತೆ ರೀಫಿಲ್ ಮಾಡ್ಕೋಬಹುದು. ನಾವು ಭೂಮಿ ತಾಯಿನ ಎಷ್ಟೋ ಚೆನ್ನಾಗಿ ನೋಡ್ಕೋಬಹುದು. ನನಗೆ ಇದು ಯಾಕೋ ಒಳ್ಳೇದು ಅನ್ಸ್ತಾ ಇದೆ. ನಾನು ಇವತ್ತಿಂದ ಪೆಟ್ ಬಾಟಲ್ ನ ಯೂಸ್ ಮಾಡಲ್ಲ, ನಾನು ಇದನ್ನೇ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಚಪ್ಪಾಳೆ ಬರ್ಲಿ. ನಿನ್ ಮಾತು ಕೇಳಿ ನಾನು ಯಾವುದು ಬೇಡ ಅಂತ ಪೇಪರ್ ಕಪ್ ಬಿಸಾಕ್ದೆ, ಸೈನಿಕ್ ಪ್ಲೇಟ್ ಬಿಸಾಕ್ದೆ, ವಾಟರ್ ಬಾಟಲ್ ಬಿಸಾಕ್ದೆ. ಆದ್ರೆ ಈ ಪ್ಲಾಸ್ಟಿಕ್ ಸ್ಪೂನ್ ಬೇಡವಾ? ಈ ಪ್ಲಾಸ್ಟಿಕ್ ಸ್ಪೂನ್ ಅಂತ ಏನು ಹಾನಿಕರ ಇದೆ, ಇದ್ರ ಬಗ್ಗೆ ಎಲ್ಲಿ ನೋಡೋಣ. ನಾನು ಬರಲ್ಲ ಅಂತ ಅನ್ಕೊಂಡಿದ್ರೆ ನೀವು ಮತ್ತೆ ಬರ್ತಿರ್ತೀನಿ. ಆಗಾಗ ನಾನು ಬರ್ತಿದ್ದೀನಿ ತಾನೇ. ಇವರೆಲ್ಲ ಇಷ್ಟು ಉಪದೇಶ ಕೊಡಕ್ ಬರ್ತಿದ್ರಲ್ಲ ನಿಮ್ಗೆಲ್ಲರಿಗೆ. ಇದಕ್ಕೆ ಏನಾದ್ರು ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ಅಂತ ಹೇಳಿ ನೋಡೋಣ. ಹೇಳಿ, ಇದಕ್ಕೇನಾದ್ರು ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ಅಂತ ಹೇಳಿ. ಏನು ಆಲ್ಟರ್ನೇಟಿವ್ ಶಾಂತಿ ಮೇಡಮ್, I hate alternative. When I have this, why we need alternative? ಅಷ್ಟಕ್ಕೂ ಎಲ್ ಬೇಕಾದಲ್ಲಿ ಕೈ ತೊಳಕ್ಕೆ ಏನಿಲ್ಲ, ಆಲ್ಟರ್ನೇಟಿವ್ ಬೇಕು ಅಂತಾನೆ ಆದ್ರೆ ಅದಕ್ಕೂ ಪರಿಹಾರ ನಮ್ಮ ಹತ್ರ ಇದೆ. ನೋಡಿ, ಇಲ್ಲಿ ನೋಡಿಲಿ ಸ್ಪೂನ್, ಇಷ್ಟೊಂದು ಪ್ಲಾಸ್ಟಿಕ್. ಅಯ್ಯೋ, ಅಷ್ಟು ಸ್ಪೂನ್ ಬದಲಾಗಿ ಒಂದೇ ಒಂದು ಸ್ಪೂನ್ ಸಾಕಣೆ. ಸ್ಪೂನ್ ಬೇಡ, ನಮ್ ದೇವ್ರು ಕೊಟ್ಟಿರುವಂತ ಕೈ ಇರುತ್ತೇನೆ, ಈ ಕೈಯಲ್ಲಿ ಯಾಕೆ ಊಟ ಮಾಡಬಾರ್ದು ನಾವು? ಯಾಕೆ ಮಾಡಬಾರ್ದು ನಾವು? ನನಗೆ ಸ್ಪೂನ್ ಸಿಕ್ಕಿದಲ್ಲ, ಈಗ ಸ್ಪೂನಲ್ಲೇ ಊಟ ಮಾಡ್ತಾರೆ. ಪ್ಲಾಸ್ಟಿಕ್ ಬೇಡ ನನಗೆ, ಪ್ಲಾಸ್ಟಿಕ್ ಬೇಡ. ದೇವರ ಕೊಟ್ಟ ಕೈ, ಇದು ಯಾಕೋ ಅತಿ ಆಯ್ತು ಅಲ್ಲ ಸ್ಪಂದನ, ಇದು ಯಾಕೋ ಅತಿ ಆಯ್ತು ತಾನೇ. ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನೇ. ಹೇಳಿ, ನಮ್ಮ ಅನುಕೂಲಕ್ಕೋಸ್ಕರ ಅಂತ ಹೇಳಿ ನಾನು ನಿಮ್ಮ ಪರವಾಗಿ ನಿಂತಿರ್ತೇನೆ. ಇವ್ರ ಮುಂದೆ ನೀವು ಬಿಲ್ಡಪ್ ಕೊಡ್ಬೇಡ್ರಿ.
ಏಯ್, ಸ್ಪಂದನ ನಾನು ನಿನಗೆ ಬೇಕಾದ ಗೊತ್ತು. ಏಯ್, ಏ, ಈ ತೂಕನ ಭಾರನ ಹೊತ್ಕೊಂಡು ಬೆನ್ನಿಗೆ ಹಾಕೊಂಡು ಹೋದ್ರೆ ಏನಾಗುತ್ತೆ ಹೇಳಿ? ಬೆನ್ನು ಬರುತ್ತೆ. ಅವ್ರು ಯಾರೋ ಮೂಲಲ್ಲಿ ಅಂತ ಬರಲ್ಲ ಅಂತವ್ರೆ, ನಿಮ್ಗೆಲ್ಲ ಬರುತ್ತೆ ತಾನೇ? ಅಯ್ಯ, ಅದಕ್ಕೆ ತಿಂಗ್ಳು ಹಾಸ್ಪಿಟ್ಲ್ಗೆ ಹೋಗಿ ಬರೋದು ನೀವೆಲ್ಲ. ಭಾರನ ತಲೆ ತಲಾಂತರಗಳಿಂದ ಈ ಭೂಮಿ ತಾಯಿ ನಮ್ಮನ್ನ ಹೊತ್ಕೊಂಡು ಈ ಭಾರನ ಹೊತ್ಕೊಂಡು ಬದುಕಿರುವಾಗ, ಅವರಿಂದ ನಾವು ನಮ್ಮ ಜೀವನ ಕಟ್ಕೊಂಡಿರುವಾಗ ಒಂದು ಅರ್ಧ ಮುಕ್ಕಾಲ್ ಕೆಜಿಯಷ್ಟು ಭಾರ ನಮ್ಮ ಬ್ಯಾಗಲ್ಲಿದ್ರೆ ಅದು ಭಾರನ? ಆ ಭೂಮಿ ತಾಯಿಗೆ, ನಮ್ಮ ಮುಂದಿನ ಬರುವ ಪೀಳಿಗೆಗಳಿಗೆ ನಾವು ಬಿಟ್ಟು ಹೋಗುವ ಕಸದಂತ ಭಾರಕ್ಕಿಂತ ಇಂತಹ ಭಾರ ಎಷ್ಟೋ ಲೇಸು ಅಲ್ವಾ? ಚೆನ್ನಾಗಿದೆ, ಆದ್ರೆ ನನಗೆ ಇನ್ ಕೊನೆಗೆ ಒಂದೇ ಒಂದು ಪ್ರಶ್ನೆ. ಏನಂತಂದ್ರೆ ಎಲ್ಲ ಬೇಡ ಅಂದ್ರಿ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ, ಓಕೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ, ಓಕೆ, ಆದ್ರೆ ಈ ಪೇಪರ್ ಸ್ಟ್ರಾ ಯಾಕೆ ಬೇಡ ಅಂತೀರಾ? ಕರೆಕ್ಟ್, ನೀವು ಕೇಳ್ತಾ ಇರೋದು ಕರೆಕ್ಟ್. ಆಲ್ಟರ್ನೇಟಿವ್ಸ್ ತುಂಬಾ ಇದೆ. ಇದನ್ನ ನಾವು ಗ್ರೀನ್ ವಾಷಿಂಗ್ ಅಂತೀವಿ. ಬಹಳಷ್ಟು ಕಡೆ ಆಲ್ಟರ್ನೇಟಿವ್ ನೆಪದಲ್ಲಿ ನಮಗೆ ಸಿಗ್ತಾ ಇರೋ ವಸ್ತುಗಳು ಯಾಕೆ ಬೇಕು ಅನ್ನೋ ಪ್ರಶ್ನೆನೇ ನಾವು ಮಾಡ್ಕೊಳ್ಳೋದಿಲ್ಲ. ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಅಂತ ಹೇಳಿದಾಗ ನಮ್ಮ ಮಧ್ಯದಲ್ಲಿ ಬರುವ ಪೇಪರ್ ಸ್ಟ್ರಾ ತಯಾರಿ ಆಗುವಾಗ ಮತ್ತದೇ ಕುಡಿಯುವ ನೀರು, ಸಮುದ್ರ ನೀರಲ್ಲ, ಕುಡಿಯುವ ಸಿಹಿ ನೀರೇ ಬಳಕೆ ಆಗುತ್ತೆ. ಪೇಪರ್ ಸ್ಟ್ರಾ ರೆಡಿ ಆಗಕ್ಕೂ ಕೂಡ ಅದೆಷ್ಟೋ ಪೇಪರ್ಗಳ ಬಳಕೆಯ ಜೊತೆಗೆ ಅರ್ಧದಿಂದ 3/4 ಲೀಟರ್ ಅಷ್ಟು ನೀರನ್ನ ಬಳಸ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಆ ಪೇಪರ್ ಸ್ಟ್ರಾ ಭೂಮಿಗೆ ಹೋಗಿ ಅದು ಕರಗಿ ಅದು ಗೊಬ್ಬರ ಆಗೋದ್ರ ಜೊತೆಗೆ ಅದು ತಯಾರಾಗುವ ಜಾಗದಿಂದ ನನ್ನ ಬಾಯಿಗೆ ತಲುಪುವಾಗ ಉತ್ಪತ್ತಿ ಮಾಡುವಂತಹ ಕಾರ್ಬನ್ ಫುಟ್ ಪ್ರಿಂಟ್ ಅಂತೀವಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಆಗುವಾಗ ಬಳಸುವ ನೀರು, ಎಲೆಕ್ಟ್ರಿಸಿಟಿ, ಕಾರ್ಬನ್ನು ಮತ್ತಿತರ ಇಂಧನಗಳಿಂದ ನಮ್ಮ ಮನೆಗೆ ತಲುಪುವ, ನನ್ನ ಬಾಯಿಗೆ ತಲುಪುವಾಗ ಇಡೀ ಪರಿಸರ ಮಾಲಿನ್ಯಕ್ಕೆ ನನ್ನ ಚಪಲ ಮತ್ತು ನನ್ನ ಆಸೆಯೇ ಕಾರಣ ಆಗಿದೆ. ಆದ್ರಿಂದ ಅನಗತ್ಯವಾಗಿರುವಂತಹ ಯಾವುದೇ ರೀತಿಯ ಏಕ ಬಳಕೆಯ ವಸ್ತುಗಳನ್ನ ನಮ್ಮ ಜೀವನ ಶೈಲಿಯಿಂದ ದೂರ ಇಡುವುದೇ ಸುಸ್ಥಿರವಾಗಿ ಬದುಕನ್ನ ಕಟ್ಟಿಕೊಳ್ಳುವ ವಿಧಾನದಲ್ಲಿ ಒಂದು. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಏನಂದ್ರಿ ನೀವು? ನನಗೆ ಇಷ್ಟಿದೆಯೋ ಇಲ್ಲಿವರೆಗೂ ಪ್ಲಾಸ್ಟಿಕ್ ಅಂತ ಅನ್ಕೊಂಡೆ, ಆದ್ರೆ ಏಕ ಬಳಕೆ ಪ್ಲಾಸ್ಟಿಕ್ ಮಾತ್ರ ಉಪಯೋಗಿಸಬಾರ್ದು ಅಂತ ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು. ಅದಕ್ಕೆ ಇದನ್ನು ಏಕ ಬಳಕೆ ಪ್ಲಾಸ್ಟಿಕ್ ಆಗೋದ್ರಿಂದ ನಾನು ಇದು ತೆಗಿತಾ ಇದ್ದೀನಿ, ಇದನ್ನ ತೆಗಿತಾ ಇದ್ದೀನಿ, ಬೇಡ ಅದು. ಈಗ ಎಳ್ನೀರು ಕುಡಿಯಕ್ ಹೋಗ್ತೀರಾ, ಎಳ್ನೀರು ಕುಡಿಯಕ್ ಹೋಗ್ತೀರಲ್ವಾ? ಎಳ್ನೀರು ಸ್ಟ್ರಾ ಇಲ್ಲದೆ ಹಿಂಗ್ ಕುಡಿತೀರಾ? ಡೈರೆಕ್ಟ್ ಕುಡಿತೀರಾ? ಬಟ್ಟೆ ಮೇಲೆಲ್ಲ ಬೀಳುತ್ತೆ, ಕರೆ ಆಗುತ್ತೆ ಬಟ್ಟೆ. ಇನ್ನೊಂದು ಗೊತ್ತಾ, ಹೆಣ್ಮಕ್ಳು ಹಿಂಗ್ ಕುಡಿಯೋ ಲಿಪ್ಸ್ಟಿಕ್ ಎಲ್ಲ ಹಾಳಾಗುತ್ತೆ ಗುರು. ಇದು ಬೇಕಾ? ಲಿಪ್ಸ್ಟಿಕ್ ಎಲ್ಲ ಹಾಳಾಗುತ್ತೆ. ಕೆಲವರು ನೀವು ಹಾಕಿಲ್ಲದ್ರೆ ಇನ್ನೊಂದು ಅಭಿಮಾನಿಗಳಿದ್ರು, ಪ್ರೇಕ್ಷಕರಿದ್ರು. ನಮ್ಮ ಅಭಿಮಾನಿಗಳು ಎಷ್ಟು ಜನ, ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ಸ್ಪಂದನ ಏ ಮೂರ್ಖ, ನನ್ನ ಜೊತೆ ಇದ್ದಾಗ ನೀನು ಹೆಂಗೈತೆ, ಒಳ್ಳೆ ಕಲರ್ಫುಲ್ ಆಗಿತ್ತು, ಹೌದಿಲ್ಲ? ಇದೇನ ಇದು ಸ್ಟೀಲ್ ಪ್ಲೇಟ್ ಇಟ್ಕೊಂಡು ಜಲ್ 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 ಅನ್ಕೊಂತ ಹಿಂಗೆ ತಲೆ ಕಟ್ಟಿದೇನೋ ಮಂಕು ದಿಣ್ಣೆ ತರ ಕಾಣಿಸ್ತಿದೆ. ದೂರ ಮಿತ್ರ ದ್ರೋಹಿ. ಏನೆಂದವನು? ನಾವು ಎಳ್ನೀರು ಜ್ಯೂಸ್ ಕುಡಿದ್ರೆ ಮೈ ಮೇಲೆ ಚೆಲ್ಲುತ್ತಾ? ಮೈ ಮೇಲೆ ಚೆಲ್ಲುತ್ತಾ? ಯಾಕೆ ಚೆಲ್ಲುತ್ತೆ? ನಾವು ಪ್ಲಾಸ್ಟಿಕ್ ಅಂತ ನಾವು ಗ್ಲಾಸ್ ಅಲ್ಲಿ ನೀರಲ್ಲಿ ಆಗಲಿ ನಾವು ಬಾಯಲ್ಲಿ ಕುಡಿಬಾರ್ತಾನೆ? ಯಾಕೆ ಕುಡಿಬಾರ್ದು? ನಿನ್ ಮಾತು ಕೇಳಿದ್ರೆ ಅಷ್ಟೇ ಅಣ್ಣ. ಇಷ್ಟು ದಿನ ನಿಮ್ ಜೊತೆ ಇದ್ದೆ, ಎಷ್ಟು ಕಲರ್ಫುಲ್ ಇದ್ದೆ, ಆದ್ರೆ ನನಗೆ ಇದ್ಯಾಕೋ ನನಗೆ ಒಳ್ಳೇದು ಆಗ್ತಾ ಇದೆ. ನನಗೆ ಇಲ್ಲಿ ಉಸಿರಾಡೋದಕ್ಕೆ ಆಗ್ತಾ ಇದೆ. ಈ ರಾಗಿಕಲ್ ನೋಡು ಎಷ್ಟು ಚಂದ ಇದೆ ಅಲ್ವಾ? ಎಲ್ಲಿ ನೋಡ್ತಿರೋ ತರಕಾರಿ ಅಂಗಡಿಗಳು ಎಷ್ಟೋ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ತಗೊಳ್ಳಿ ಬಂದಿರೋ ಎಲ್ಲರ ಕೈಯಲ್ಲಿ ಬ್ಯಾಗ್, ಅದು ಯಾವ ಬ್ಯಾಗ್? ಕ್ಲಾತ್ ಬ್ಯಾಗ್. ಒಬ್ಬರ ಬ್ಯಾಗ್ ಅಲ್ಲೂ ಒಬ್ಬರ ಕೈಯಲ್ಲೂ ಪ್ಲಾಸ್ಟಿಕ್ ಇಲ್ಲ, ಅದಕ್ಕೆ ನನಗೆ ಇಲ್ಲಿ ಉಸಿರಾಡೋದಕ್ಕೆ ಆಗ್ತಾ ಇದೆ. ಅಪರಾಧ ಆಗೋ ಬದುಕು ನನಗೆ ಇಷ್ಟ ಆಗ್ತಾ ಇಲ್ಲ.
ಪೌರುಷದಿಂದ ನನ್ನ ಮೀಸೆ ತಿರುಸುತ್ತಿರುವ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣವಾಗಿ ನೋಡ್ಕೊಳ್ತಿರೋ ಈ ನನ್ನ ಜನಗಳ ಮೇಲಾಣೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಿಟ್ಟು ಬದುಕಿದ್ರು ಕೂಡ ಆ ಒಂದು ಕ್ಷಣ ನಾ ಸತ್ರು ಪಕ್ಕದಲ್ಲೆಲ್ಲ ಮತ್ತೆ ಹುಟ್ಟಾಕಿ ಬರ್ತೀನಿ. ನಾನು ಹುಟ್ಟಾಕಿ ಬರಲ್ಲ, ನೀವೇ ಹುಟ್ಟಾಕ್ಸ್ತೀರಿ ಕಣ್ರ, ನೀವೇ ಹುಟ್ಟಾಕ್ಸ್ತೀರಾ. ಯಾವ್ದೋ ರೂಪದಲ್ಲಿ ನನ್ನ ಮತ್ತೆ ಹುಟ್ಟಾಕ್ಸ್ತೀರಾ ನನಗೆ ಗೊತ್ತು. ಇಲ್ಲ 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 ಅಯ್ಯ ಅಲ್ಲೋಡ ಅವ್ರು ಹೋಗ್ತಿದ್ದಾರೆ ನೋಡುವ, ನಾನು ಹುಟ್ಟಾಕ್ಸ್ತೀನಿ ಅಂತೇಳಿ. ನನಗಾಗಿ ನೀವು ಒಬ್ರು ಇದ್ರಲ್ಲ, ತುಂಬಾ ಖುಷಿ ಆಯ್ತು. ಇಲ್ಲ ಇಲ್ಲ ಅವರು ಬದಲಾಗ್ತಾರೆ. ಅವ್ರು ಯಾರೋ ಮಧ್ಯದಲ್ಲಿ ಸ್ಟೀಲ್ ಪ್ಲೇಟ್ ಅಲ್ಲಿ ತಿಂತಿದ್ರು ನೋಡಿ. ಇಲ್ಲಿ ಮಾತ್ರ ಸೀಮಿತ, ಹೊರಗಡೆ ಹೋದ್ಮೇಲೆ ನಂಗೆ ಗೊತ್ತು ನೀವು ಯಾವ್ದ್ರ ತಿಂತೀರಾ ಅಂತೇಳಿ. ಊರೆಲ್ಲ ಒಂದಾಗಿ ಕೊಂದರು ಸಯ್ಯ, ಬಿಡಬ್ಯಾರೋ ನನ್ನ ನಿಮ್ಮನೆಗೆ ವೈರೋ. ನಾನು ಏನೋ ಪಾಪ ಮಾಡಿದೆ, ನನಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ರಾ? ಸಾಕು, ಓಡು ಓಡೇ ಓಡು. ಟೈಮ್ ಜಾಸ್ತಿ ಈಗ ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ, ಹೋಗಲ್ಲ. ನೋಡ್ರ ಇಲ್ಲಿ ಎಷ್ಟು ಭಯ ಪಡಿಸ್ತಾನ. ಇಲ್ಲಿ ಪ್ಲಾಸ್ಟಿಕ್ ಇವಾಗ ಹುಟ್ಟಿ ಬಂದಿರೋದು. ನಮ್ಮ ಪೂರ್ವಜ ಕಾಲದಲ್ಲಿ ಹಿಂಗಿತ್ತು, ಈ ಪ್ಲಾಸ್ಟಿಕ್ ಇತ್ತ ಇರ್ಲಿಲ್ಲ ತಾನೆ. ಈಗ ಹುಟ್ಟಿ ಬಂದಿರೋದೇ ಪ್ಲಾಸ್ಟಿಕ್. ನಾವ್ ಹೆಂಗಿರ್ಬೇಕು? ನೀನು ಪ್ಲಾಸ್ಟಿಕ್ ನಿಮ್ ಮನೆಯಿಂದ ಪ್ಲಾಸ್ಟಿಕ್ ಹೋಗ್ಬೇಕಂದ್ರೆ ಹೆಂಗ ಗೊತ್ತಾ? ಫಸ್ಟ್ ನಿನ್ನ ಒಳಗಿರೋ ಪ್ಲಾಸ್ಟಿಕ್ ಹೋಗ್ಬೇಕು. ನಿನ್ನ ಒಳಗಿರೋ ಪ್ಲಾಸ್ಟಿಕ್ ಹೋದ್ರೆ ನಿಮ್ ಮನೆಯಿಂದ ಆಚೆ ಹೋಗುತ್ತೆ, ಅಲ್ಲಿಂದ ನಿಮ್ ಏರಿಯಾದಿಂದ ಆಚೆ ಹೋಗುತ್ತೆ. ನಾನು ಇವತ್ತಿಂದ ನಾನು ಚೇಂಜ್ ಆಗಿದ್ದೀನಿ, ನಾಳೆ ಬೆಳಿಗ್ಗೆ ನೀವು ಚೇಂಜ್ ಆಗ್ಬೇಕು. ನಮ್ಮ ಅಣ್ಣ ಇವಾಗ ಓಡೋದ ಕೊಟ್ಟಿಗೆರಿಂದ ನಾನೇ ಓಡಿಸಿದೀನಿ. ನಿಮ್ ಬಂಡ್ರಗಡೆಗೆ ಬರ್ತಾನೆ, ನಿಮ್ ಕನಕಪುರಕ್ಕೆ ಬರ್ತಾನೆ, ಅಲ್ಲಿಂದ ಓಡಿಸ್ಬೇಕಾಗಿರೋದು ಯಾರು? ನೀವೇ. ಎಲ್ಲಿಂದ ಓಡಿಸ್ಬೇಕು? ಫಸ್ಟ್ ನಿನ್ನ ಒಳಗಿಂದ ಓಡಿಸಿ. ನೀವು ಒಳಗಿರುವ ಪ್ಲಾಸ್ಟಿಕ್ ನ ಓಡಿಸಿ. ಅಂಗಡಿಗೆ ಹೋದ್ರೂ ಪ್ಲಾಸ್ಟಿಕ್ ತಗೊಳ್ಳೋಣ, ಅಲ್ಲಿಗೆ ಹೋಗಿ ಟೀ ಕೊಡೋಣ ಪೇಪರ್ ಕಪ್ಪಲ್ ಅಂತ ಹೋಗ್ಬಾರ್ದು. ಆವತ್ತು ನೀವು ಯಾವಾಗಾದ್ರೂ ನೀವು ಚೇಂಜ್ ಆಗ್ತಿರೋ ಆವತ್ತು ನಿಮ್ ಪಕ್ಕಗೆ ಪ್ಲಾಸ್ಟಿಕ್ ಅನ್ನೋದು ಬರಲ್ಲ. ಒನ್ಸ್ ವೈ ಸ್ಟೆಪ್ಪಿಂಗ್ ಇಷ್ಟೇ ರಿಪೀಟ್. once more ಒನ್ಸ್ ವೈ ಸ್ಟೆಪ್ಪಿಂಗ್ ಇಷ್ಟೇ ರಿಪೀಟ್. yes definitely history repeat.